ದಿನ ಸಂಜೆ ಒಂದು 6:30 ಗಂಟೆ ಸಮಯದಲ್ಲಿ ಸೂಲಿಬೆಲೆ ಮತ್ತು ದೇವನಹಳ್ಳಿ ಮಾರ್ಗವಾಗಿ ಒಂದು ಬೈಕ್ನಲ್ಲಿ ಅರುಣ ಮತ್ತು ಅನುಷಾ ಅಂತ ಹೇಳಿ ಇಲ್ಲೇ ಪಕ್ಕದ ಹಳ್ಳಿಯವರವರು, ದೇವನಹಳ್ಳಿ ಹತ್ರ ಪಕ್ಕದ ಹಳ್ಳಿಯವರು, ಮಗು 2 ಹೆಣ್ಮಕ್ಳಿದ್ದು ಹೋಗುವಾಗ ಎದುರುಗಡೆಯಿಂದ ಬಂದ BTS ವಾಹನ ಅಜಾಗರೂಕತೆಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ ಸ್ಪಾಟಲ್ಲೇ ಅರುಣ ಮತ್ತು ಅನುಷಾ ಇಬ್ಬರು ಸಹ ಸ್ಪಾಟ್ ಮಗುನೂ ಡೆತ್ ಆಗಿತ್ತು. 3 ಜನ ಸತ್ತು. ಇನ್ನೊಂದು ಮಗುಗೆ 5 ವರ್ಷದ ಮಗು, ಅದು ಸ್ವಲ್ಪ ಇಂಜುರೀಸ್ ಆಗಿತ್ತು. ಅದು ಇಮಿಡಿಯೇಟ್ MG ಮೆಡಿಕಲ್ ಹಾಸ್ಪಿಟಲ್ ಹೋಗಿದೆ, ಚಿಕಿತ್ಸೆ ತಗೋತಾ ಇದೆ. ಈ ಒಂದು ಘಟನೆ, ಈ ಒಂದು BTS ಬಸ್ಸು ಸ್ವಲ್ಪ ಅಜಾಗರೂಕತೆಯಿಂದ ಬಂದಾಗೆ ಆಗಿರ್ತದೆ. ಮತ್ತು ಈ ರೋಡಲ್ಲಿ ಸ್ವಲ್ಪ ಇಲ್ಲಿ ಒಂದು ಏನು ಮ್ಯಾಪಲ್ ಟ್ರೀ ಅಂತೇಳಿ ವೇರ್ ಹೌಸ್ಗಳಿದ್ದಾವೆ, ಲಾರಿಗಳೆಲ್ಲ ಅಕ್ಕಪಕ್ಕ ನಿಲ್ಲಿಸ್ತಾರೆ ಸರ್ ಅಂತ ಸ್ಥಳೀಯರು ಸಹ ಅದನ್ನ ಆರೋಪ ಮಾಡಿದ್ದಾರೆ. ಈಗಾಗಲೇ ನಾವು ಲಾರಿಗಳನ್ನ ತಿರುಗುಗೊಳಿಸ್ತೀವಿ. ಇಲ್ಲಿ ಮುಂದೆ ಯಾವುದೇ ರೀತಿ ವಾಹನಗಳನ್ನ ನಿಲ್ಲಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್, ಕಾರಣ ಏನು ಸರ್? ಪ್ರಮುಖವಾಗಿ ಏನಾಗಿದೆ ಇಲ್ಲಿ? ಇಲ್ಲಿ ಮೇನ್ ಕಾರಣ ಅಂತಂದರೆ ಈಗ ನೋಡಿರೋ ಸ್ಥಳದಲ್ಲಿ ಇರೋ ಪ್ರಕಾರ ಬಸ್ಸು ಬಲಗಡೆಗೆ ಬಂದಿದ್ದಾನೆ. ಬಲಗಡೆ ಬಂದ್ಬಿಟ್ಟು ಡಿಕ್ಕಿ ಹೊಡೆದಿರೋ ಪರಿಣಾಮ ಈಗ ಬಸ್ಸೇ ರೈಟ್ಗೆ ಹೋಗಿದ್ದಾನೆ. ಇವರೆಲ್ಲರೂ ನಾವು ಯಾಕೆ ರೈಟ್ಗೆ ಹೋಗಿದ್ದಾರೆ ಅಂತಂದರೆ ಲಾರಿ ನಿಂತಿತ್ತು, ಅದಕ್ಕೋಸ್ಕರ. ಬಟ್ ಅಟ್ಲೀಸ್ಟ್ ಬಸ್ಸನ್ನು ನಿಧಾನಕ್ಕೆ ಬರಬೇಕಾಗಿತ್ತು. ಸೊ ಏನಿದೆ ಮುಂದೆ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಲಾರಿಗಳು ತುಂಬ ಓಡಾಡ್ತಾ ಇರ್ತವೆ, ತುಂಬ ಓವರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಹೌದು, ಲಾರಿಗಳು ನಿಲ್ಲಿಸ್ತಾರೆ ಅಂತ ಹೇಳಿ ನಮ್ಮ ಸ್ಥಳೀಯರೆಲ್ಲ ಪಾಪ ಆರೋಪ ಮಾಡಿದ್ದಾರೆ. ಹಿಂದೆನೂ ಸಹ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದರೆ ಈಗ ನಾವು ಕ್ರಮ ತಗೋತೀವಿ. ಯಾವುದೇ ರೀತಿ ಈ ರೋಡಲ್ಲಿ ಯಾವುದೇ ರೀತಿ ಲಾರಿಗಳು ನಿಲ್ಲಿಸ್ತಿರೋ ಥರ ಕ್ರಮ ತಗೋತೀವಿ. ಈಗ ಒಟ್ಟು ಎಷ್ಟು ಜನ? ಈಗ ಈ 3 ಜನ ಡೆತ್ ಆಗಿದ್ದಾರೆ. ಒಂದು ಗಂಡ ಹೆಂಡತಿ ಮತ್ತು ಒಬ್ಬ ಮಗು. ಇನ್ನೊಂದು ಮಗುಗೆ ಇಂಜುರೀಸ್, ಒಂದು ಸ್ವಲ್ಪ ಅದಕ್ಕೂ ಸ್ವಲ್ಪ ಗಾಯ ಜಾಸ್ತಿಯಾಗಿ